ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮಗೆ ಕನ್ನಡ ಟೈಪಿಂಗ್ ಮಾಡೋದು ಕಂಪ್ಯೂಟರ್ ಒಳಗೆ ಯಾವ ಥರ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ನೋಡ್ರಿ. ಮೊದಲನೇದಾಗಿ ನೀವು ಕಂಪ್ಯೂಟರ್ ಒಳಗೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಐತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಮಿನಿಮೈಸ್ ಮಾಡ್ತೀನಿ ನೋಡ್ರಿ. ಈಗ ಇಲ್ಲಿ ನಿಮ್ಮ ಸಿಸ್ಟಮ್ ಒಳಗೆ ನುಡಿ ಆ್ಯಪ್ ಇನ್ಸ್ಟಾಲ್ ಮಾಡಿಸಿರ್ಬೇಕು ನೋಡ್ರಿ. ಈ ಥರ ಕ್ಲಿಕ್ ಮಾಡ್ಕೊಂಡು ಈ ಥರ ಓಪನ್ ಆಗುತ್ತೆ. ಆಮೇಲೆ ಇದು ನೀವು MS ವರ್ಡ್ ಐತಲ್ಲ, ಇನ್ನು ಮ್ಯಾಕ್ಸಿಮೈಸ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಫಾಂಟ್ ಸ್ಟೈಲ್ಸ್ ಬರ್ತಲ್ಲ, ಇಲ್ಲಿ ಫಾಂಟಿಂದು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಇದೈತಲ್ಲ, ಇದು ಕನ್ನಡ ನುಡಿಗೆ ಕ್ಲಿಕ್ ಮಾಡಿ ಸ್ವಲ್ಪ ಅಕ್ಷರ ಸೈಜ್ ಅಂದರೆ ಫಾಂಟ್ ಸೈಜ್ ದೊಡ್ಡದು ಮಾಡ್ಕೊಂಡು ನೋಡ್ರಿ. ನಾನೀಗ ಈ ಟೈಪ್ ಮಾಡೋದು ತೋರಿಸ್ತೀನಿ. ಎ ಅಂದರೆ ಆ ಬರ್ತದೆ. ನೆಕ್ಸ್ಟ್ ಶಿಫ್ಟ್ ಎ ಅಂದರೆ ದೊಡ್ಡಾಗಿರ್ತದೆ. ಒಂದು ನಿಮಿಷ ತಡೀರಿ, ಇದನ್ನು ಸ್ವಲ್ಪ ಸೈಜ್ ದೊಡ್ಡದು ಮಾಡ್ತೀನಿ. ಕಾಣಿಸ್ತಾ ಇಲ್ಲಿದೆ. ನೆಕ್ಸ್ಟ್ ನೋಡ್ರಿ, ಈಗ ಕಾಣಿಸ್ತಾ ಐತೆ. ಐ ಅಂದರೆ ಇ ಬರ್ತದೆ. ಸ್ಪೇಸ್ ಕೊಟ್ಟು ಶಿಫ್ಟ್ ಐ ಅಂದರೆ ದೊಡ್ಡ ಇ ಬರ್ತದೆ. ಯು ಅಂದರೆ ಹೂ ಬರ್ತದೆ. ಶಿಫ್ಟ್ ಯು ಅಂತ ಕೊಟ್ಟರೆ ದೊಡ್ಡ ಹೂ ಬರ್ತದೆ ನಿಮಗೆ. ನೆಕ್ಸ್ಟ್ ಶಿಫ್ಟ್ ಆರ್ ಕೊಟ್ಟರೆ ಶಿಫ್ಟ್ ಆರ್ ಪ್ರೆಸ್ ಮಾಡಿದ್ರೆ ರೋ ಬರ್ತದೆ ನಿಮಗೆ. ಎ ಅಂದರೆ ಇ ಕ್ಯಾಪ್. ಇಲ್ಲಿ ಕೀಬೋರ್ಡ್ ಒಳಗೆ ಇ ಇರುತ್ತಲ್ಲ, ಈ ಅಕ್ಷರ ಟೈಪ್ ಮಾಡಿದ್ರೆ ಎ ಬರುತ್ತೆ. ಶಿಫ್ಟ್ ಇ ಅಂತ ಕೊಟ್ಟರೆ ದೊಡ್ಡ ಎ ಬರ್ತದೆ. ಶಿಫ್ಟ್ ವೈ ಅಂದರೆ ಐ ಬರ್ತದೆ. ಶಿಫ್ಟ್ ವೈ ಅಂದರೆ ಐ. ಓ ಅಂದರೆ ಓ ಅಕ್ಷರನೇ ಟೈಪ್ ಮಾಡ್ಬೇಕು ನೀವು. ಶಿಫ್ಟ್ ಓ ಅಂತ ಪ್ರೆಸ್ ಮಾಡಿದರೆ ದೊಡ್ಡ ಹೂ ಬರುತ್ತೆ. ಶಿಫ್ಟ್ ವಿ ಅಂದರೆ ಹೌ ಬರ್ತತಿ. ಅಮ್ಮಗೆ ಎ ಕೊಟ್ಟರೆ ಆ ಬರುತ್ತೆ. ನೆಕ್ಸ್ಟ್ ಶಿಫ್ಟ್ ಎಮ್ ಅಂತ ಕೊಟ್ಟರೆ ಅಮ್ ಆಗುತ್ತೆ. ಎ ಶಿಫ್ಟ್ ಎಚ್ ಕೊಟ್ಟರೆ ಆಹಾ ಆಗುತ್ತೆ ನೋಡ್ರಲ್ಲಿ. ನೆಕ್ಸ್ಟ್ ಎಂಟರ್ ಕೊಟ್ಟರೆ ನೆಕ್ಸ್ಟ್ ಲೈನು ಬರುತ್ತೆ. ಖ ಒಂದು ನಿಮ್ಗೆ ಹೇಳ್ಕೊಡ್ತಾನೆ ನೋಡ್ರಿ. ಕೆ ಸ್ಪೇಸ್ ಶಿಫ್ಟ್ ಕೆ ಅಂದರೆ ದೊಡ್ಡ ಖ ಬರ್ತತಿ. ಜಿ ಅಂದರೆ ಸಣ್ಣ ಗ ಬರ್ತತಿ. ನೆಕ್ಸ್ಟ್ ಶಿಫ್ಟ್ ಜಿ ಅಂದರೆ ದೊಡ್ಡ ಖ ಬರ್ತತಿ. ನ್ಯ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಅಕ್ಷರಗಳು ಟೈಪ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ನಿಮ್ಗೇನಾದರೂ ನಮ್ಮ ಚಾನಲ್ ಕೊಡೋ ಮಾಹಿತಿಗಳು ಇಷ್ಟ ಆದರೆ, ಅಥವಾ ನಿಮಗೆ ನಾವು ಇನ್ನೂ ನೆಕ್ಸ್ಟ್ ವಿಡಿಯೋಗಳು ಮಾಡೋಕ್ಕೆ ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಲೈಕ್ ಕೂಡ ಮಾಡಿರಿ. ಹಾಗೆ ನಿಮಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ, ಅಥವಾ ನಿಮ್ಗೆ ಯಾವುದಾದ್ರೂ ಕೋರ್ಸ್ಗಳ ಬಗ್ಗೆ ತಿಳ್ಕೊಬೇಕು ಅಂತ ಏನಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.